ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. 7 ಹೆಜ್ಜೆಗಳ ಒಡತಿ ಭಾಗ 33. ರಾಧಾ ಆಸ್ಪತ್ರೆಯಿಂದ ನಂದನವನಕ್ಕೆ ಬಂದಳು. ಬಂದ ತಕ್ಷಣ ಅವಳಿಗೆ ಗೂಡಿಗೆ ಹೋಗಲು ಇಷ್ಟವಿರಲಿಲ್ಲ. ಇಷ್ಟ ಕಷ್ಟದ ಪ್ರಶ್ನೆಯೋ ಅಥವಾ ಅಲ್ಲಿ ಕಳೆದ ಕ್ಷಣಗಳ ಕಾಡುವ ನೆನಪುಗಳ ಭಯವೋ ಅವಳಿಗೆ ಗೊತ್ತಿಲ್ಲ. ಅನುಪಮಳದಷ್ಟೇ ಅಲ್ಲದೆ ಇಡೀ ನಂದನವನದ ಜನರದ್ದು ದೊಡ್ಡ ಗೋಳು. ಮನೆ ಮಗಳ ಜೀವನ ಕಣ್ಣ ಮುಂದೆಯೇ ಹಾಳಾಗುತ್ತಿದ್ದದನ್ನು ನೋಡಿ ಮರುಗಿದರು. ಯಾರ ದೃಷ್ಟಿ ತಗಲಿತೋ ಚಂದದ ಸಂಸಾರಕ್ಕೆ. ಚಿಕ್ಕನಿಗೂ ವಿಷಯ ಗೊತ್ತಾಗಿತ್ತು. ಅವನಿಗೆ ಸುಮಾ ಮೇಲೆ ಭಯಂಕರ ಕೋಪ. ಅವಳಿಂದಲೇ ಆಗಿದ್ದೆಲ್ಲವೂ ಎಂದೇ ಭಾವಿಸಿದ್ದ. ಚಿಕ್ಕನಿಗೆ ರಾಧಾ ಪೊಲೀಸೋ ಕಳ್ಳಿಯೋ ಅಥವಾ ವಕೀಲ್ತಿಯೋ ಅದ್ಯಾವುದು ಅವನಿಗೆ ಸಂಬಂಧವಿಲ್ಲ. ಅದು ಅವನಿಗೆ ಬೇಕಾಗಿಯೂ ಇಲ್ಲ. ಅವನಕ್ಕ ಅವಳ ಗಂಡ ಒಟ್ಟಾಗಿ ಇರಬೇಕು. ಸ್ವತಃ ಅವನೇ ನೋಡಿದ್ದ ಅವರಿಬ್ಬರ ನಡುವಿನ ನಿಷ್ಕಲ್ಮಶ ಪ್ರೇಮ, ಜಗಳ, ಹುಸಿ ಮುನಿಸು ಎಲ್ಲವನ್ನ. ಬೆಳಗಾಗೆದ್ದು ರಂಗೋಲಿ ಬಿಡುತ್ತಿದ್ದ ಸುಮಾ ಕಣ್ಣಿಗೆ ಕಾಣುತ್ತಿದ್ದಂತೆ ಕೋಪ ಚಿಕ್ಕನ ನೆತ್ತಿಯ ತುತ್ತ ತುದಿಗೆ ಏರಿತ್ತು. ಒಂದು ಬಕೆಟು ನೀರು ತಂದು ಕಾಂಪೌಂಡಿನ ಈ ಕಡೆ ನಿಂತೆ ರಭಸದಿಂದ ನೀರೆಲ್ಲ ಅವಳ ರಂಗೋಲಿ ಮೇಲೆ ಚೆಲ್ಲಿದ್ದ. ಪೂರ್ತಿ ಅಲ್ಲದೆ ಇದ್ದರೂ ರಂಗೋಲಿ ಆಕಾರ ಬಣ್ಣ ಕಳೆದುಕೊಂಡಿತ್ತು. ಪಟ್ಟನೆ ಸುಮಾ ಎದ್ದು ನಿಂತಳು. ಉಳಿದ ದಿನವಾದರೆ ಅವಳು ಜಗಳಕ್ಕೆ ನಿಲ್ಲುತ್ತಿದ್ದಳೋ ಏನೋ. ಆದರೆ ಕಣ್ಣೆದುರೇ ಅತೀವ ಪ್ರೀತಿಯಿಂದ ಇದ್ದವರು ಬೇರೆಯಾಗಿದ್ದು ಅವಳಿಗೂ ಬೇಸರ. ಚಿಕ್ಕನ ಕೋಪ ಸಮ್ಮತವೇ ಎನ್ನಿಸಿತು ಆಕೆಗೂ. ನಿಂಗೆ ರಂಗೋಲಿ ಹಾಳಾಗಿದ್ದಕ್ಕೆ ಬೇಜಾರು ಅಲ್ವಾ? ನಿನ್ನಿಂದ ಅವರು ಅಷ್ಟು ಸುಂದರವಾಗಿ ಕಟ್ಟಿಕೊಂಡಿದ್ದ ಜೀವನವೇ ಹಾಳಾಯ್ತಲ್ಲ. ಪಾಪ ಅಂತ ಸಂಬಂಧವೇ ಇಲ್ಲದೆ ಇರೋ ನಿನ್ನ ಜವಾಬ್ದಾರಿಯನ್ನ ತಲೆಯ ಮೇಲೆ ಹೊತ್ತುಕೊಂಡು ಸಹಾಯ ಮಾಡಿದ್ದಕ್ಕೆ ಅವರಿಬ್ಬರ ಕತೆ ಏನಾಯ್ತು ನೋಡು. ಊರಲ್ಲಿದ್ದವಳು ಬಾಯಿ ಮುಚ್ಕೊಂಡು ಮನೆಯಲ್ಲಿ ಕೂತಿರ್ಬೇಕಿತ್ತು. ಒಬ್ಬೊಬ್ಬಳೇ ಅಲೆಯೋಕೆ ಯಾಕೆ ಹೋದೆ ಎಂದು ಕೂಗಿದ. ಅವಳೇನು ಹೇಳುತ್ತಾಳೆಂದು ಕೇಳದೆ ಒಂದೇ ಸಮನೆ ಬೈದ. ಹೊರಗೆ ಇವನ ಗಲಾಟೆ ಕೇಳಿ ಮಂಗಳ ಕೈಯಲ್ಲಿ ಸೌಟು ಹಿಡಿದೇ ಬಂದಳು. ಏನೋ ನಿಂದು ಗಲಾಟೆ? ನಿಮ್ಮ ಸಹವಾಸನೆ ಬೇಡ ಅಂತ ಮೊದಲೇ ಹೇಳಿರ್ಲಿಲ್ವಾ ಎಂದಳು. ಆಹಾ, ಈಗ ಬೇಕಾಗಿಲ್ಲ. ಸಹಾಯ ತಗೋಬೇಕಾದ್ರೆ ನಮ್ಮ ಸಹವಾಸ ಬೇಕಾಗಿತ್ತು ಅಲ್ವಾ ಮಂಗಮ್ಮ ಅಂದ. ಮಂಗಳ ನನ್ನ ಹೆಸರು ಎಂದು ಹುಬ್ಬು ಗಂಟಿಕ್ಕಿದರು. ನೀವು ಮಾಡಿರೋ ಕೆಲಸಕ್ಕೆ ಮಂಗಮ್ಮ ಅನ್ನೋ ಹೆಸರೇ ಸರಿ. ಏನು ಎತ್ತ ಅಂತ ವಿಚಾರಿಸ್ದೆ ಕಂಪ್ಲೇಂಟ್ ಕೊಟ್ಟು ಠಾಣೆಗೆ ಕಳಿಸಿದ್ರಿ ಅಲ್ವಾ? ಬುದ್ಧಿ ಎಲ್ಲೋಗಿತ್ರಿ ನಿಮಗೆ ಅನ್ನುತ್ತಾ ತಲೆ ಕೆಟ್ಟವರ ಹಾಗೆ ಹಿಗ್ಗ ಮುಗ್ಗ ರೇಗಾಡಿದ. ಇನ್ನೊಂದ್ಸಲ ನೀವು ತಾಯಿ ಮಗಳು ನನ್ನ ಕಣ್ಣಿಗೆ ಬಿದ್ದರೆ ಇಬ್ಬರ ತಲೆನೂ ಸೈಜು ಗಲ್ಲಲ್ಲಿ ಚೆಚ್ಚಾಕಿ ನಾನೇ ಜೈಲಿಗೆ ಹೋಗ್ತೀನಿ, ಹುಷಾರ್ ಅಂತ ತುಟಿ ಕಚ್ಚಿ ಬೆರಳು ತೋರಿಸಿ ಎದರಿಸಿದ. ಅಂದು ಗೂಡಿಗೆ ಬಂದ ರಾಧಾ ಬಟ್ಟೆಯನ್ನೆಲ್ಲ ಬ್ಯಾಗಿಗೆ ತುರುಕಿದಳು. ಆದಷ್ಟು ಬೇಗ ಅಲ್ಲಿಂದ ಹೊರ ಬೀಳುವ ತರಾತುರಿ ಅವಳಿಗೆ. ರಮಣ್ ಅವತ್ತು ದೆಹಲಿಯಿಂದ ಬಂದವ. ಠಾಣೆಗೆಂದು ಮನೆಯಿಂದ ಹೊರ ಕಾಲಿಟ್ಟಿದ್ದೆ ಕೊನೆ. ಮತ್ತೆ ಆ ಕಡೆ ಬಂದಿರಲೇ ಇಲ್ಲ. ಅವನ ಸಣ್ಣ ಸಣ್ಣ ವಸ್ತುವಿನಿಂದ ಹಿಡಿದು ಮೊಬೈಲು, ಬಟ್ಟೆ, ಲ್ಯಾಪ್ಟಾಪ್ ಎಲ್ಲವೂ ಅಲ್ಲೇ ಇತ್ತು. ಪರ್ಸು ಯಾವಾಗಲೂ ಜೇಬಿನಲ್ಲೇ ಇರುವುದರಿಂದ ಅದವನ ಬಳಿಯೇ ಉಳಿದಿರಬೇಕು. ಅವನ್ನೆಲ್ಲ ನೋಡಿದ ಅರುಂಧತಿ, ರಮಣ್ ಮತ್ತೆ ಬಂದೇ ಇಲ್ಲವೇ ಏನೋ ಅನ್ನಿಸುತ್ತೆ. ಎಲ್ಲವೂ ಇಲ್ಲೇ ಇದೆ, ಎಲ್ಲಿಗೆ ಹೋದನೋ ಅಂತ ಸಹಜ ಗಾಬರಿಯಿಂದ ನುಡಿದಾಗ ರಾಧಾಗೂ ಎದೆ ನಡುಗಿತ್ತು. ಏನು ಹೆಚ್ಚು ಕಮ್ಮಿ ಆಗಿರದೇ ಇದ್ದರೆ ಸಾಕು ಎಂದುಕೊಳ್ಳುತ್ತಲೇ ಎಲ್ಲವನ್ನು ಒಮ್ಮೆ ಸವರಿ ಸವರಿ ನೋಡಿ ಮನಸ್ಸು ಗಟ್ಟಿ ಮಾಡಿಕೊಂಡು ಬ್ಯಾಗಿಗೆ ತುಂಬಿದಳು. ಜೋರಾದ ಬಿರುಗಾಳಿಗೆ ಗೂಡು ಹಾರಿಬಿದ್ದು ಛಿದ್ರವಾಗಿತ್ತು. ಅದರಲ್ಲಿರುವ ಪಕ್ಷಿಗಳ ಜೀವನ ಕೂಡ ಬೀಗ ಬಿತ್ತು ಗೂಡಿಗೆ. ಚಿಕ್ಕ ರಾಕೆಟ್ ಬುಲೆಟ್ ಸಮೇತ ನಂದನವನಕ್ಕೆ ರವಾನೆಯಾದರು. ಗಂಡನ ವಸ್ತುಗಳಿದ್ದ ಬ್ಯಾಗನ್ನೇನೋ ಕಪಾಟಿನಲ್ಲಿಟ್ಟು ಕೀಲಿ ಹಾಕಿ ಲಾಕ್ ಮಾಡಿಬಿಟ್ಟಳು. ಆದರೆ ಕ್ಷಣ ಕ್ಷಣಕ್ಕೂ ಬಂದು ರಾಚುವ ರಮಣನ ನೆನಪುಗಳನ್ನು ಬದಿಗೆ ತಳ್ಳಲು ಸಾಧ್ಯವಾಗದೆ ನಲುಗಿದಳು. ತೀರಾ ಮಂಕು ಕವಿಯಿತು ರಾಧಾಳ ಬದುಕಿಗೆ. ಮನೆಯವರು ಪ್ರಯತ್ನ ಪೂರ್ವಕವಾಗಿ ಮಾತನಾಡಿಸಿದರೆ ಮಾತ್ರ ಮಾತು, ಇಲ್ಲವಾದಲ್ಲಿ ಸುಮ್ಮನೆ ಏನೋ ಯೋಚಿಸುತ್ತಾ ಕುಳಿತು ಬಿಡುತ್ತಿದ್ದಳು. ಇಡೀ ಮನೆಯ ತುಂಬ ಓಡಾಡಿಕೊಂಡಿದ್ದ ಹುಡುಗಿಯ ಜೀವನ ಅವಳ ಕೋಣೆಗಷ್ಟೇ ಸೀಮಿತವಾಯಿತು. ಹೊರ ಬಂದರೂ ಔಟ್ ಹೌಸ್ ಬಳಿ ಪದೇ ಪದೇ ಸುಳಿದಾಡುತ್ತಿದ್ದಳು. ಅಪ್ಪಿತಪ್ಪಿಯಾದರೂ ಅವಳಿಗೆ ಬೇಕಾದವರು ಕಾಣುವರೆಂಬ ನಿರೀಕ್ಷೆ ಹೊತ್ತು.
ಅರುಂಧತಿಯಂತೂ ಎಷ್ಟು ಬಾರಿ ಅವಳ ಬಳಿ ಒಮ್ಮೆ ಕಣ್ಣೀರು ಹರಿಸುವಂತೆ ಗೋಗರೆದಿದ್ದರೋ. ಎಷ್ಟು ಅಂತ ನೋವನ್ನೆಲ್ಲ ನುಂಗಿಕೊಳ್ತೀಯ, ಮನಸ್ಸಿನಲ್ಲಿದ್ದ ದುಃಖವನ್ನೆಲ್ಲ ಕಣ್ಣೀರ ರೂಪದಲ್ಲಿ ಹೊರ ಹಾಕಿಬಿಡಮ್ಮ, ಮನಸ್ಸೊಮ್ಮೆ ಹಗುರವಾಗ್ಲಿ ಅಂದ್ರು. ಆದರೂ ಒಂದು ಹನಿ ಕಣ್ಣೀರು ಕಣ್ಣ ಕಟ್ಟೆ ದಾಟಲು ಬಿಟ್ಟಿರಲಿಲ್ಲ. ರಾಧಾ ಅತ್ತರೆ ನೋವೆಲ್ಲ ಮರೆತು ಹೋಗುತ್ತೆ, ಆಗಾಗ ಕೂಡದು. ಪ್ರೀತಿಯ ಜೊತೆ ಅವರು ಕೊಟ್ಟ ನೋವು ಸಹ ನೆನಪಿನಲ್ಲಿರಬೇಕು. ಅತ್ತರೆ ಕರಗಿ ಹೋಗ್ತೀನಿ ಅಂತಿದ್ಲು. ನೀನು ಸ್ವಲ್ಪ ವಿಚಾರ ಮಾಡಬೇಕಿತ್ತು. ಯಾರೋ ಏನೋ ಸ್ವಚ್ಛವಾದ ನೀರಿನಂತಿದ್ದ ನಿಮ್ಮ ಬದುಕಲ್ಲಿ ಕಲ್ಲು ಎಸೆದು ಅಲ್ಲೋಲ ಕಲ್ಲೋಲ ಮಾಡಿ ಗಲಿಬಿಲಿ ಎಬ್ಬಿಸುತ್ತಾರೆ ಎಂದರೆ ಅದರ ಹಿಂದಿನ ಕಾರಣವೇನು ಎಂಬುದನ್ನು ಯೋಚಿಸದೆ ದುಡುಕಿದೆ ಅಂತ ಅನ್ನಿಸೋದಿಲ್ವಾ ರಾಧಾ ನಿಂಗೆ ಅಂದರು. ಕಲ್ಲು ಎಸೆದವರು ಯಾರಾದರೇನು ಅತ್ತೆ, ತಾಳ್ಮೆ ನಂಬಿಕೆ ಎರಡನ್ನೂ ಕಳೆದುಕೊಂಡು ವರ್ತಿಸಿದ್ದು ಅವರಲ್ಲವಾ? ಒಂದು ವಾರ ಬದುಕಿದ್ದೇನೋ ಸತ್ತಿದ್ದೇನೋ ಅಂತ ಸಹ ನೋಡದೇ ಇದ್ದವರು ಒಮ್ಮೆಲೆ ಆಸ್ಪತ್ರೆಯಲ್ಲಿ ಎಲ್ಲ ಮರೆತು ಬದುಕೋಣ ಅಂದರೆ ನಾನು ಅನುಭವಿಸಿದ ನೋವು ಕಡಿಮೆಯಂತೂ ಆಗ್ತಿರ್ಲಿಲ್ಲ. ನಾನು ಎಷ್ಟು ಅಂತ ಸಹಿಸಲಿ? ನನಗೂ ಆತ್ಮಗೌರವ ಅನ್ನೋದು ಇರುತ್ತಲ್ವಾ? ಪ್ರೀತಿ ಪ್ರೇಮವೆಂದರೆ ನಂಬಿಕೆ ವಿಶ್ವಾಸದ ಇನ್ನೊಂದು ಮುಖಗಳು ಅಂತ ನಂಬಿದ್ದವಳು ನಾನು. ಅದೇ ಅವರಿಗೆ ನನ್ನ ಮೇಲಿಲ್ಲ ಅಂದಮೇಲೆ ನಾನವರ ಜೀವನದಲ್ಲಿ ಇದ್ದರೆಷ್ಟು ಬಿಟ್ಟರೆಷ್ಟು? ನಮ್ಮಿಬ್ಬರ ನಡುವಿನ ಸಂಬಂಧಕ್ಕೆ ಅವರ ಕೊಟ್ಟ ಬೆಲೆಯಾದರೂ ಏನು ಅಂದಾಗ ಅರುಂಧತಿಗೆ ಏನು ಹೇಳಬೇಕು ಎಂಬುದೇ ತೋಚಲಿಲ್ಲ. ಆದರೂ ಅವರಿಗೆ ರಮಣ್ಣನ್ನ ದೂರ ಮಾಡುವಷ್ಟು ದೊಡ್ಡ ಶಿಕ್ಷೆ ಅವನಿಗೆ ಬೇಡವಾಗಿತ್ತು ಅನ್ನಿಸಿದರೂ ತಾಯಿಯಾಗಬೇಕಿದ್ದ ಹೆಣ್ಣು ಇನ್ನೂ ರೂಪುಗೊಳ್ಳದೆ ಇರುವ ಮಗುವನ್ನು ಕಳೆದುಕೊಂಡ ಮೇಲೆ ಸಹಜವಾಗಿಯೇ ಪ್ರತಿಕ್ರಿಯಿಸಿದ್ದಾಳೆ ಅಂದುಕೊಂಡರು. ಲಕ್ಷ್ಮೀ ನರಸಿಂಹಯ್ಯ ಅಯೋಗ್ಯ, ಅವನಿಗೆ ಕೊಟ್ಟು ಮದುವೆ ಮಾಡೋ ವಿಷಯದಲ್ಲಿ ಆತುರ ಮಾಡಿಬಿಟ್ಟೆ ನಾನು. ಬಂಗಾರದಂಥ ಹುಡುಗಿಯ ಬದುಕು ಹಾಳು ಮಾಡಿಬಿಟ್ಟ ಆ ಕತ್ತೆ ಬಡವ. ಎಲ್ಲಿದ್ದರೂ ಹುಡುಕಿ ತಂದು ಕೋವಿಯಲ್ಲಿ ಸುಟ್ಟು ಹಾಕ್ತೇನೆ ಆ ರಾಸ್ಕಲ್ನ ಎಂದೆಲ್ಲ ಆರ್ಭಟಿಸಿದರು. ಅವರನ್ನು ಸಮಾಧಾನ ಮಾಡುವಷ್ಟರಲ್ಲಿ ಮನೆಯವರಿಗೆಲ್ಲ ಸುಸ್ತು. ಅರುಂಧತಿ ಯಾಕೆ, ನಿಮ್ಮ ಮಗಳು ವಿಧವೆಯಾದ ಹಾಗೆ ಮೊಮ್ಮಗಳು ಆಗಲಿ ಅಂತಾನಾ? ಅದನ್ನು ನೋಡಿಕೊಂಡು ಇರೋಕೆ ನಿಮ್ಮಿಂದ ಆಗುತ್ತಾ ಅಪ್ಪಯ್ಯ? ಗಂಡ ಹೇಗೋ ಎಲ್ಲೋ ಇದ್ದಾನೆ ಅನ್ನೋ ಸಮಾಧಾನದಲ್ಲಿಯಾದರೂ ಇರಲಿ. ಆಕೆ ತಪ್ಪು ಅವನದಷ್ಟೇ ಅಲ್ಲ, ನಮ್ಮದು ಇದೆ. ನಾವು ಒಂದು ಮಾತು ಅವಳ ವೃತ್ತಿಯ ಬಗ್ಗೆ ಹೇಳಿದರೆ ಇಷ್ಟೆಲ್ಲ ಆಗ್ತಾನೆ ಇರಲಿಲ್ಲ ಅಂದಾಗ ಲಕ್ಷ್ಮೀ ನರಸಿಂಹಯ್ಯ ಯಾರ ಶಾಪವೋ ಏನೋ, ನಮ್ಮ ಮನೆಯ ಹೆಣ್ಣು ಮಕ್ಕಳಿಗೆ ಗಂಡ ಮಕ್ಕಳ ಜೊತೆ ಬದುಕುವ ಯೋಗವೇ ಇಲ್ಲವೆನಿಸುತ್ತೆ ಎಂದು ಚಿಂತಾತೀತರಾದರು. ತೀರಾ ಪ್ರಾಕ್ಟಿಕಲ್ ಹುಡುಗಿ ಭಾವುಕಳಾಗಿ ಬಿಟ್ಟಿದ್ದಳು. ಗಂಡನ ಶರ್ಟನ್ನೋ ಬನೀನನ್ನೋ ಕಿವುಚಿ ಮಲಗುವ ಅಭ್ಯಾಸ ಬಿಡಲಾಗದೆ ಅವಳತ್ತೆಯ ಸೀರೆ ಸೆರಗು ಹಿಡಿದು ಮಲಗುತ್ತಿದ್ದಳು. ಸುಮಾರು ಒಂದೂವರೆ ತಿಂಗಳು ಕಳೆದಿತ್ತೇನೋ. ಅದೊಂದು ದಿನ ಕಾಲಿಗೆ ಸಾಕ್ಸ್ ಏರಿಸಿಕೊಳ್ಳುತ್ತಲೇ ಸುಹಾಸ್ ಫೋನಿನಲ್ಲಿ ರೇಗಾಡುತ್ತಿದ್ದ. ಇನ್ನೊಂದು ವಾರವಾದರೂ ಬೇಕೇ ಬೇಕು ಸಾಕ್ಷಿಗಳನ್ನು ಕಲೆ ಹಾಕೋಕೆ. ಇವತ್ತೇ ತಾರೀಕು ಅಕ್ಟೋಬರ್ 25. ನವೆಂಬರ್ ಮೊದಲನೇ ವಾರದೊಳಗೆ ಇಯರಿಂಗ್ ಡೇಟ್ ಸಿಕ್ಕರೆ ಸಾಕು ಎನ್ನುತ್ತಲೇ ಹೊರಗೆ ಹೋದ. ತಿಂಡಿ ತಿನ್ನುತ್ತಿದ್ದ ರಾಧಾ ಕೈಯಲ್ಲಿದ್ದ ತುತ್ತು ಕೆಳಜಾರಿತ್ತು. ಮುಂದೆ ತಿನ್ನಲಾಗದೆ ನೀರು ಕುಡಿದು ಎದ್ದವಳು ಕೋಣೆಗೆ ಹೋಗಿ ಕದವಿಕ್ಕಿಕೊಂಡಳು. ಕಪಾಟಿನಲ್ಲಿದ್ದ ರಮಣ್ ಬ್ಯಾಗು ಬೆಳಕ ಕಂಡಿತ್ತು. ಆವತ್ತವನ ಹುಟ್ಟಿದ ಹಬ್ಬ. ಸರಿಯಾಗಿ ವರ್ಷದ ಹಿಂದೆ ರಾತ್ರೋರಾತ್ರಿ ಎದ್ದು ಹೋಗಿ ಮೈಸೂರು ಪಾಕು ಕತ್ತರಿಸಿ ಆಚರಿಸಿದ ಹುಟ್ಟು ಹಬ್ಬದ ನೆನಪು ಬಂದಪ್ಪಳಿಸಿದಾಗ ದುಃಖ ಹುಕ್ಕಿತ್ತು. ಬ್ಯಾಗನ್ನು ಅದರ ಸ್ಥಾನಕ್ಕೆ ಸೇರಿಸಿದಳು. ಅರುಂಧತಿ ಒತ್ತಾಯ ಮಾಡಿ ಚಿಕ್ಕನೊಂದಿಗೆ ರಾಧಾಳನ್ನ ಮಾರ್ಕೆಟ್ಟಿಗೆ ಕಳುಹಿಸಿದರು. ಅಲ್ಲೆಲ್ಲೋ ದಾರಿಯ ಮಧ್ಯೆ ಚಿಕ್ಕ ಕಿರುಚಿದ, ಅಲ್ನೋಡಕ್ಕೋ ಬೆದ್ರು ಬೊಂಬೆ ಹೋಗ್ತೈತೆ ಅಂತ. ಅಮೈರಾ ಅವಳ ಪಕ್ಕ ಇದ್ದ ವ್ಯಕ್ತಿ ಕಾರಿನ ಬಾಗಿಲು ತೆಗೆದಿದ್ದೆ ಕೈಯಲ್ಲಿ ಹಿಡಿದಿದ್ದ 3-4 ಶಾಪಿಂಗ್ ಬ್ಯಾಗ್ ಒಳಗಿಟ್ಟು ತಾನು ಹತ್ತಿ ಕುಳಿತಳು. ಆ ವ್ಯಕ್ತಿ ತಾನು ಮುಂದೆ ಕುಳಿತ ಹಂಸದಂಥ ಬಿಳಿಯ BMW ಸುಯ್ಯನೆ ಸಾಗಿತು. ರಾಧಾಗೆ ಆ ವ್ಯಕ್ತಿಯನ್ನು ಎಲ್ಲೋ ನೋಡಿದ ನೆನಪು. ಚಿಕ್ಕ, ನೀನು ಮಾರ್ಕೆಟಿಗೆ ಹೋಗು, ನನಗೆ ಸ್ವಲ್ಪ ಕೆಲಸವಿದೆ ಎಂದು ಅಲ್ಲಿಂದ ವಾಪಸ್ಸು ನಂದನವನಕ್ಕೆ ಬಂದು ಬಿಟ್ಟಳು. ಚಿಕ್ಕ ವಾಪಸ್ಸು ಬರುವಾಗ ಮೈಯ ಬಟ್ಟೆಯನ್ನೆಲ್ಲ ಹರಿದುಕೊಂಡು ನುಜ್ಜುಗುಜ್ಜಾಗಿ ಗುಜರಿ ಸೇರುವ ಸೈಕಲ್ನ ಹಾಗೆ ಅಯ್ಯೋ ಅಮ್ಮ ಎಂದು ನರಳುತ್ತಾ ಬಂದಿದ್ದ. ಅವನ ಅವತಾರ ನೋಡಿ ಎಲ್ಲರಿಗೂ ಗಾಬರಿ. ಏನು ಮಾಡ್ಕೊಂಡು ಬಂದ್ಯೋ ಅಂದರು. ಮಾರ್ಕೆಟ್ನಲ್ಲಿ ತರಕಾರಿ
ತಗೊಳ್ಳುವಾಗ ಒಂದು ಆಂಟಿ ಬಿಟ್ಟಿದ್ದ ಉದ್ದ ಸೆರಗು ಬಂದು ತರಕಾರಿ ಮೇಲೆ ಬಿದ್ದಿತ್ತು. ಆಂಟಿ, ಸ್ವಲ್ಪ ಸೆರಗು ತೆಗೀರಿ ಅಂದೆ. ಅಷ್ಟು ಹೇಳಿದ್ದೆ ತಡ, ಯಾಕೋ ಏನೋ ಗೊತ್ತಿಲ್ಲಪ್ಪ, ಅಲ್ಲಿದ್ದವರೆಲ್ಲ ಸೇರಿ ನಾಯಿಗೆ ಹೊಡೆದಂಗೆ ಹೊಡೆದ್ರು ಅಂತ ತಲೆ ಕೆರೆದುಕೊಂಡ. ರಾಧಾ ಪಕ್ಕಪಕ್ಕನೆ ನಕ್ಕಳು. ತಿಂಗಳುಗಳ ಬಳಿಕ, ಅಪಾರ್ಥ ಆಗೋ ಹಾಗೆ ಮಾತಾಡಿದ್ರೆ ಮತ್ತೇನು ಪೂಜೆ ಮಾಡಿ ಕಳಿಸ್ತಾರ ನಿಂಗೆ ಅಂದ್ಲು. ಚಿಕ್ಕ ಮೈಕೈಯ ನೋವನ್ನೆಲ್ಲ ಮರೆತು ತಾನೂ ನಕ್ಕ. ಅವಳ ನಗುವ ನೋಡಿ ಅರುಂಧತಿ ಆದಷ್ಟು ಅವಳ ಚಿತ್ತವನ್ನು ತನಿಖೆಯತ್ತ ತಿರುಗಿಸುತ್ತಿದ್ದರು. ಆ ನೆಪದಲ್ಲಿಯಾದರೂ ರಾಧಾ ತುಸು ಲವಲವಿಕೆಯಿಂದಿರಲಿ ಎನ್ನುವ ಯೋಚನೆ ಆಕೆಗೆ. ಆದರವಳು ವೃತ್ತಿಯೊಂದಿಗೆ ಮಾತ್ರ ಮೊದಲಿನ ರಾಧಾಳಾದರೆ ವೈಯಕ್ತಿಕವಾಗಿ ಕುಗ್ಗಿ ಹೋದವಳೆ. ಅವಳ ನೋವು ಬಾಡಿದ ಮುಖ ನೋಡಲಾಗಲಿಲ್ಲ ಮನೆಯವರಿಗೆ. ಹೀಗೆ2 ವರ್ಷಗಳ ಹಿಂದೆ ರಾಧಾಳ ಕಾಲೇಜಿನಲ್ಲಿ 2 ಸಾವಾಗಿತ್ತು, ಡ್ರಗ್ಸ್ ಓವರ್ ಡೋಸ್ನಿಂದಾಗಿ. ಅದು ಪ್ರಚಾರವಾಗಿ ಬಿಟ್ಟರೆ ಕಾಲೇಜಿನ ಹೆಸರು ಕೆಡುವುದೆಂದು ಒಳಗೊಳಗೆ ಒಂದಷ್ಟು ಭ್ರಷ್ಟಾಚಾರ ಅಧಿಕಾರಿಗಳಿಂದಾಗಿ ಅದರ ಇನ್ವೆಸ್ಟಿಗೇಷನ್ ನಿಂತು ಹೋಗಿತ್ತು. ಪೊಲೀಸರು ಪ್ರಾಮಾಣಿಕವಾಗಿ ತನಿಖೆ ನಡೆಸಲು ಹೋದರೂ ಅವರನ್ನು ಬೇರೆ ಊರುಗಳಿಗೆ ಎತ್ತಂಗಡಿ ಮಾಡಿಸಿಯೋ ಇನ್ನೊಂದು ಮತ್ತೊಂದು ಆರ್ಡರ್ ಮಾಡಿಯಾದರೂ ಆ ತನಿಖೆಗಳನ್ನು ನಿಲ್ಲಿಸಿಬಿಡುತ್ತಿದ್ದರು. 35-36 ವರ್ಷದ ದಕ್ಷ ಅಧಿಕಾರಿ ಧರಣಿ ಶ್ರೀವತ್ಸ ಬಂದ ಮೇಲೆ ಅದೆಂತೆಂಥದೋ ಕ್ರೈಮ್ಗಳೆಲ್ಲ ಹೇಳ ಹೆಸರಿಲ್ಲದೆ ನಿಂತು ಹೋದವು ಆ ಊರಿನಲ್ಲಿ. ಆದರೆ ಈ ಡ್ರಗ್ಸ್ ಕೇಸುಗಳನ್ನು ಬಗೆಹರಿಸುವುದು ಸುಲಭವಲ್ಲ. ಅದರ ಹಿಂದೆ ಅಡಗಿರುವ ಕಾಣದ ಕೈಗಳು ಸಣ್ಣ ಪುಟ್ಟವಲ್ಲ. ಡ್ರಗ್ಸ್ ಮಾಫಿಯಾದ ಹಿಂದೆ ದೊಡ್ಡ ಸ್ಟಿಪ್ಪರ್ಸ್ಗಳ ಸೈನ್ಯವೇ ಇರುತ್ತದೆ. ಸಾಮಾನ್ಯ ಜನರ ಸೋಗಿನಲ್ಲಿ ಈ ಶಾಲೆ ಕಾಲೇಜುಗಳೇ ಅವರುಗಳ ಮೇನ್ ಟಾರ್ಗೆಟ್. ಒಮ್ಮೆ ನಶೆಯ ಹುಚ್ಚು ಹತ್ತಿದವರು ಅದರಿಂದ ಹೊರಬರುವುದು ಬಹುತೇಕ ಅಸಾಧ್ಯ. ಡ್ರಗ್ಸ್ ಮತ್ತು ಈ ಸಾರಾಯಿ ಸಿಗರೇಟು ಮತ್ತಿಗಿಂತ ಭಿನ್ನ. ಒಂದು ಸಣ್ಣ ಚಿಟಿಕೆ ಪುಡಿ ಅಥವಾ ಒಂದು ಡೋಸ್ ಇಂಜೆಕ್ಷನ್ ಮನಸ್ಸಿನ ನೋವುಗಳನ್ನೆಲ್ಲ ಮರೆಸಬಲ್ಲದು. ಒಮ್ಮೆ ಆಕಾಶದಲ್ಲಿ ತೇಲಿಸಿ ನೀರಿನಲ್ಲಿ ಈಜು ಹೊಡೆಸಿ ಬೇರೊಂದು ಲೋಕಕ್ಕೆ ಕರೆದೊಯ್ಯುವ ವಿಚಿತ್ರ ಶಕ್ತಿ ಈ ಕೊಕೈನ್, ಅಫೀಮು, ಗಾಂಜಾಗಳಲ್ಲಿವೆ. ಲವ್ ಫೇಲ್ಯೂರ್ ಅಂತಲೋ ಶೋಕಿಗೋ ನಶೆ ಮಾಡುವ ಇಂದಿನ ಪೀಳಿಗೆ ಈ ಮಾಫಿಯಾಗೆ ದೊಡ್ಡ ಬಿಸಿನೆಸ್. ಅಂಕೆಗೆ ಸಿಗದಷ್ಟು ಹಣ ತಂದೊದಗಿಸುವ ತಿಮಿಂಗಿಲಗಳು. ಆಫ್ರಿಕಾ, ಅಮೆರಿಕ, ಜಮೈಕಾ, ಕ್ರೊಷಿಯಾದಂತಹ ದೇಶಗಳಲ್ಲಿ ಗಾಂಜಾ ಮತ್ತಿತರ ಮಾದಕ ವಸ್ತುಗಳು ಔಷಧಿಯ ಕಾರಣಕ್ಕಾಗಿ ಕಾನೂನುಬದ್ಧವಾಗಿವೆ. ಆದರೆ ಭಾರತದಲ್ಲಿ ಗಾಂಜಾ, ಅಫೀಮು, ಕೊಕೈನ್ಗಳು ಓಡಾಡಿದರೂ ಅದು ಕಾನೂನುಬದ್ಧವಲ್ಲ. ಅದರೊಂದಿಗೆ ಸಿಕ್ಕಿಹಾಕಿಕೊಂಡಿರುವ NDPS ಆ್ಯಕ್ಟ್ನ ಪ್ರಕಾರ ಶಿಕ್ಷೆಗಳು ಸಹ ಅಷ್ಟೇ ಕಠಿಣವಾಗಿದೆ. ಅಂದ ಮೇಲೂ ಇಷ್ಟು ಸುಲಭವಾಗಿ ಯುವ ಪೀಳಿಗೆಯನ್ನು ಮಾದಕ ವ್ಯಸನಿಗಳನ್ನಾಗಿ ಮಾಡುತ್ತಿರುವ ಈ ದೊಡ್ಡ ಜಾಲದ ಹಿಂದೆ ಅತಿ ದೊಡ್ಡ ವ್ಯಕ್ತಿಗಳ ಕೈವಾಡ ಇರುವುದು ಸಾಮಾನ್ಯರಿಗೆ ತಿಳಿಯುವ ಹಾಗಿದ್ದರೂ ಅವರುಗಳು ಸಾಕ್ಷಿ ಸಿಗದ ಹಾಗೆ ನೋಡಿಕೊಳ್ಳುವ ಜಾಣ್ಮೆ ಸಹ ಅಷ್ಟೇ ಪ್ರಶಂಸನೀಯ. ಇಂಥವರನ್ನು ಹಿಡಿಯಲು ಧರಣಿಯೇ ನಂಬಿಕಸ್ಥ ಪೊಲೀಸರ ತನಿಖಾ ಟೀಮ್ ಒಂದನ್ನು ರಚಿಸಿದ. ಎಷ್ಟೋ ರಹಸ್ಯ ಕಾರ್ಯಾಚರಣೆಗಳು ಎಷ್ಟೋ ಬಾರಿ ಸರ್ಕಾರದ ಗಮನಕ್ಕೂ ಬಾರದೆ ನಡೆಯುತ್ತದೆ. ಮೇಲಿನ ಅಧಿಕಾರಿಗಳು ಜವಾಬ್ದಾರಿ ಹೊತ್ತು ಮಾಡುವ ಕೆಲಸವದು. ಧರಣಿಗೆ ಬೇಕಾಗಿದ್ದುದು ಇನ್ನೂ ಸಮಾಜದ ಕಣ್ಣಿನಲ್ಲಿ ಗುರುತಿಸಲ್ಪಡದ ಸೂಕ್ಷ್ಮಮತಿ, ಬುದ್ಧಿವಂತ, ಧೈರ್ಯಸ್ಥ ಆಫೀಸರ್. ಹೀಗಿದ್ದಾಗ ಅವರ ಕಣ್ಣಿಗೆ ಬಿದ್ದುದು ಹೈದರಾಬಾದ್ನ IPS ಟ್ರೈನಿಂಗ್ ಸೆಂಟರ್ನಲ್ಲಿ ಚುರುಕಾಗಿ ಜಾಣೆಯಾಗಿದ್ದ ರಾಧಾ. ಸಾಧಾರಣ ವಸ್ತ್ರದಲ್ಲಿದ್ದರೆ ಆಕೆಯೊಂದು ಪೊಲೀಸ್ ಅನ್ನುವಂತೆಯೂ ಇರಲಿಲ್ಲ. ಈ ಕೆಲಸಕ್ಕೆ ಅವಳೇ ಸರಿ ಎನ್ನಿಸಿತು ಅವರಿಗೆ. ಆದಷ್ಟು ಬೇಗ ಕಾಲೇಜಿಗೆ ಸೇರುವ ಧಾವಂತ ಧರಣಿ ತೋರಿಸಿದರೂ ಕಾಲೇಜಿನ ಅಡ್ಮಿಷನ್ ಶುರುವಾಗುವವರೆಗೂ ಕಾಯುವ ಸಲಹೆ ಕೊಟ್ಟಿದ್ದು ರಾಧಾನೇ. ವರ್ಷದ ಮಧ್ಯೆ ಸೇರಿದರೆ ಅನುಮಾನ ಬರಬಹುದೆಂದು. ಕಿಶನ್ ಕಾಲೇಜಿಗೆಲ್ಲ ತಾನೊಬ್ಬನೇ ಎನ್ನುವ ಹಾಗೆ ಓಡಾಡುತ್ತಿದ್ದವನ ಗೆಳೆತನ ಬೆಳೆಸಿದಳು. ಏನಾದರೊಂದು ಸಹಾಯವಾಗಬಹುದೆಂದು. ಆದರೆ ಅವನಿಗೂ ಡ್ರಗ್ಸ್ಗೂ ಸಂಬಂಧವಿರಲಿಲ್ಲ. ರಮಣ್ ಬಂದ ಮೇಲೆ ಅನಘಾ ಬಣ್ಣ ಬಯಲಾಯಿತಾ ಹೋದರೂ ಅದಕ್ಕೂ ಮೊದಲು ಅನಘಾ ಕಿಶನ್ ಒಡ ಹುಟ್ಟಿದವರೆಂದು ಆಕೆಗೆ ತಿಳಿದಿರಲಿಲ್ಲ. ನಂತರ ಅವಳ ವೈಯಕ್ತಿಕ ಜೀವನವೇ ಬದಲಾಗಿ ಹೋಗಿತ್ತು. ಒಬ್ಬಳಿಗೆ ಕಷ್ಟವಾಗಬಹುದೆಂದು ಸುಬೋಧ್ ಲೆಕ್ಚರರ್ ಆಗಿ ಬಂದು ಸೇರಿದ್ದ. ಕಾಲೇಜಿನಲ್ಲಿ ಸಾವಾದಾಗ ಆ 2 ಹುಡುಗರ ಜೊತೆ ಇನ್ನೊಬ್ಬ ಹುಡುಗ ಆಸ್ಪತ್ರೆಯಲ್ಲಿ ಸತ್ತು ಬದುಕಿದ್ದ. 3 ಒಟ್ಟಿಗೆ ಡ್ರಗ್ಸ್
ವ್ಯಸನೀಯಗಳಾಗಿದ್ದವರು. ಪೂರ್ವ ಜನ್ಮದ ಸುಕೃತವೆಂಬಂತೆ ಇವನಿಗೆ ಪ್ರಾಣ ಭಿಕ್ಷೆ ದೊರಕಿತ್ತು. ಅದಾದ ಮೇಲೆ ಆ ಕಾಲೇಜ್ ಬಿಟ್ಟು ಬಿಟ್ಟಿದ್ದ ಆ ಹುಡುಗ. ತಾನೇನಾದರೂ ಪೊಲೀಸರ ಕೈಗೆ ಸಿಕ್ಕರೆ ಹಣ್ಣುಗಾಯಿ ನೀರುಗಾಯಿ ಮಾಡಿಬಿಡುತ್ತಾರೆಂಬ ಭಯ ಒಂದು ಕಡೆಯಾದರೆ, ಡ್ರಗ್ಸ್ ಸಪ್ಲೈ ಮಾಡುವವರು ಹೇಗೋ ಕಷ್ಟಪಟ್ಟು ಉಳಿಸಿಕೊಂಡ ಜೀವನವೆಲ್ಲಿ ತೆಗೆದು ಬಿಡುತ್ತಾರೆಂಬ ಪ್ರಾಣ ಭಯ ಇನ್ನೊಂದು ಕಡೆ. ಊರು ಬಿಟ್ಟು ನಾಪತ್ತೆಯಾಗಿ ಹೋದ. ಅಂತೂ ಹೇಗೋ ಹುಡುಕಿದರು ಅವನನ್ನ. ರಾಧಾ ತಾನು ಪೊಲೀಸ್ ಎಂದು ಸತ್ಯವನ್ನೇ ಹೇಳಿಕೊಂಡರೂ ಆ ಹುಡುಗನ ಹೆಸರು ಹೊರಗೆಲ್ಲೂ ಬರದಂತೆ ನೋಡಿಕೊಳ್ಳುವ ಭರವಸೆ ಇಟ್ಟಾಗ ಆ ಹುಡುಗ ಕೊಂಚ ನಿರಾಳನಾದ. ಆದರೆ ಡ್ರಗ್ಸ್ ಸಪ್ಲೈ ಮಾಡುತ್ತಿದ್ದವನ ಮುಖ ತನಗೆ ಅಷ್ಟು ಸರಿಯಾಗಿ ನೆನಪಿಲ್ಲ ಎಂದ. ತನ್ನ ಮೊಬೈಲ್ ತೆಗೆದು ಕುಖ್ಯಾತ ಕ್ರಿಮಿನಲ್ಗಳ ಫೋಟೋಗಳನ್ನೆಲ್ಲ ತೋರಿಸಿದಳು. ಅಲ್ಲವೆಂದ. ಮೊಬೈಲ್ ಅವನ ಕೈಗೆ ಕೊಟ್ಟು ಸರಿಯಾಗಿ ನೋಡಿ ಹೇಳುವಂತೆ ತಿಳಿಸಿದಳು. ಒಂದೊಂದೇ ಫೋಟೋ ನೋಡುತ್ತಿದ್ದವ ಇವನೇ ಇವನೇ ಎಂದು ಕಿರುಚಿದ. ಮೊಬೈಲ್ ತೆಗೆದುಕೊಂಡು ನೋಡಿದಳು. ಅವಳ ರಮಣ್ಣ ಸೆಲ್ಫಿ ಅದು. ಅಕ್ಕಪಕ್ಕ ಸೈಡ್ ಮಾಡಿ ಇವರಾ ಎಂದು ಕೇಳಿದಳು. ನಿಮ್ಮ ಜೊತೆ ಫೋಟೋದಲ್ಲಿ ಇದ್ದಾರಲ್ಲ ಅವರೇ ಅಂದಾಗ ರಾಧಾ ಸುಬೋಧ್ ಗಾಬರಿಯಿಂದ ಮುಖ ನೋಡಿಕೊಂಡರು. ರಮಣನ ಅಂತ. ನಿಮಗೆ ಕನ್ಫ್ಯೂಸ್ ಆಗಿರಬಹುದು, ಸರಿಯಾಗಿ ನೋಡಿ ಹೇಳಿ ಅಂದ್ರು. ಇವರೇ, ನನಗೆ ಕೊಡುತ್ತಿದ್ದದ್ದು ಇವರೇ, ಉಳಿದವರ ಕತೆ ನನಗೆ ಗೊತ್ತಿಲ್ಲ ಅಂದ. ಅವನು ಹೇಳಿದ್ದನ್ನು ಕೇಳಿ ಅವಳ ತಲೆ ನಿಷ್ಕ್ರಿಯವಾಗಿ ಹೋಗಿತ್ತು. ಕಷ್ಟಪಟ್ಟು ಅಕ್ಷರ ಕೂಡಿಸಿ ಕೇಳಿದಳು. ಮತ್ತೇನಾದರೂ ನಿಮಗೆ ಜ್ಞಾಪಕ ಇರುವಂಥದ್ದು? ಹಾಂ, ಡ್ರ್ಯಾಗನ್ ಚಿತ್ರ ಅಂದ. ಮತ್ತೇನಾದರೂ ಅಂದ್ಲು. ಹಾಂ, ನನ್ನ ಫ್ರೆಂಡ್ಸ್ ತಗೊಳ್ತಿದ್ದ ಪ್ಯಾಕೆಟ್ಗಳ ಮೇಲೆ ಒಂದು ತಲೆ ಬುರುಡೆ, ಅದಕ್ಕೆ ಸರ್ಪ ಸುತ್ತಿಕೊಂಡಿದ್ದ ಚಿತ್ರ, ಕೆಳಗಡೆ ಅದೇನೋ ಬರ್ದಿರ್ತಿತ್ತು, ಸರಿಯಾಗಿ ಜ್ಞಾಪಕಕ್ಕೆ ಬರ್ತಿಲ್ಲ ಅಂದ. ಅಘೋರ ಅಂತಲ ಅಂತ ತಟ್ಟನೆ ಕೇಳಿದಳು ರಾಧಾ. ಹೌದೆಂದ. ಮತ್ತೇನಾದರೂ ಮಾಹಿತಿ ಬೇಕಾದಲ್ಲಿ ಸಂಪರ್ಕ ಮಾಡ್ತೀವಿ ಅನ್ನುತ್ತಾ ಎದ್ದು ಹೊರಗೆ ಬಂದವಳ ತಲೆಯಲ್ಲಿ ಯೋಚನೆಗಳ ಸಂಘರ್ಷ. ನಿಮಗೆ ಹೇಗೆ ಗೊತ್ತಾಯಿತು ಅಘೋರ ಅಂತ ಬರೆದಿರಬಹುದು ಅಂತ ಕೇಳಿದ ಸುಬೋಧ್. ಕೆಲ ತಿಂಗಳ ಹಿಂದೆ ಮನೆ ಎದುರು ಅನುಮಾನಾಸ್ಪದವಾಗಿ ಓಡಾಡುತ್ತಿದ್ದ ವ್ಯಕ್ತಿ ಕರ್ಚೀಫ್ ಬೀಳಿಸಿಕೊಂಡು ಹೋಗಿದ್ದು, ಅದರ ಮೇಲೆ ಆ ಹುಡುಗ ಹೇಳಿದ ಹಾಗೆ ಬುರುಡೆ ಹಾಗೂ ಸರ್ಪದ ಚಿತ್ರ, ಅಘೋರ ಎಂದು ಬರೆದಿರುವುದು ಎಲ್ಲವನ್ನು ನೆನಪಿಸಿಕೊಂಡು ಹೇಳುತ್ತಿದ್ದವಳಿಗೆ ಮಿಂಚು ಹೊಡೆದ ಹಾಗಾಯಿತು. ಅವನೇ ಅಮೈರಾ ಜೊತೆ ಕಂಡ ವ್ಯಕ್ತಿ, ದೇವಸ್ಥಾನದಲ್ಲಿ ಅಡ್ಡಗಟ್ಟಿದ್ದು ಎಲ್ಲವೂ ಅವನೇ. ಜಗ್ಗಿ ಅಂದ್ಲು. ಸುಬೋಧ್ ಮಾತನಾಡುತ್ತಲೇ ಇದ್ದ. ಆ ಹುಡುಗ ರಮಣ್ ಡ್ರಗ್ಸ್ ಸಪ್ಲೈ ಮಾಡುತ್ತಿದ್ದದ್ದು ಅಂದನಲ್ಲ ಮೇಡಮ್ ಅಂದಾಗ ಕನ್ಫ್ಯೂಸ್ ಆಗಿರಬಹುದಾ ಅಂತ. ನಾನು ಹಿಂದೊಮ್ಮೆ ಆ ಹುಡುಗ ಹೇಳಿದ ಡ್ರ್ಯಾಗನ್ ಚಿತ್ರವನ್ನು ರಮಣ್ ಲ್ಯಾಪ್ಟಾಪ್ನಲ್ಲಿ ನೋಡಿದ್ದೆ. ಆದರೆ ಮತ್ತೆ ಅದನ್ನು ತಡಕಾಡಿ ನೋಡಿದಾಗ ಅದರಲ್ಲಿ ನನಗೆ ಬೇಕಾದಂಥದ್ದು ಏನೂ ಇರಲಿಲ್ಲ. ಅವರಿಗೆ ಈ ಮಾಫಿಯಾದ ಜೊತೆ ಲಿಂಕ್ ಇದ್ದರೂ ಇರಬಹುದು. ಆ ಕ್ಷಣಕ್ಕೆ ಗಂಡನೆಂಬುದನ್ನು ಮರೆತು ಹೇಳಿ ಅಲ್ಲಿಂದ ಹೊರಟವಳನ್ನ ಕೂಗಿ ಕೇಳಿದ. ಒಂದು ವೇಳೆ ಅವರೇ ಅಪರಾಧಿ ಅಂತ ಸಾಬೀತಾದರೆ ಅಂದ. ತಿರುಗಿ ದೇಶವನ್ನು ಹಾಳು ಮಾಡುತ್ತಿರುವ ಹುಳಗಳು ಯಾರಾದರೇನು, ಶಿಕ್ಷೆ ಸಿಕ್ಕೇ ಸಿಗುತ್ತೆ. ನನ್ನ ಗಂಡನೇ ಆಗಲಿ ಅಥವಾ ಮನೆಯವರೇ ಆಗಲಿ, ಐ ಡೋಂಟ್ ಕೇರ್ ಅಂದ್ಲು. ಇಫ್ ರಮಣ್ ಈಸ್ ರಿಯಲಿ ಇಂಟು ಡ್ರಗ್ಸ್ ಬಿಸ್ನೆಸ್ ದೆನ್ ಹಿ ಮೋಸ್ಟ್ ಫೇಸ್ ದ ಕಾನ್ಸ್ಟ್ರಕ್ಟಿವ್ನೆಸ್ ಆಫ್ ಇಟ್ ಎಂದಾಗ ಸುಬೋಧ್ ಮೆಚ್ಚುಗೆ ಅಭಿಮಾನದಿಂದ ಅವಳನ್ನೇ ನೋಡಿದ. ವೈಯಕ್ತಿಕವನ್ನೆಲ್ಲ ಮರೆತು ಬಿಟ್ಟಳು ರಾಧಾ. ಅವಳ ತಲೆ ಪೂರ ಅಘೋರ ಎನ್ನುವುದರ ಸುತ್ತಲೇ ತಿರುಗುತ್ತಿತ್ತು. ಅದನ್ನು ಹೊಂದಿರುವ ವ್ಯಕ್ತಿ ಅಮೈರಾ ಜೊತೆ ಕಾಣಿಸಿಕೊಂಡಿದ್ದರಿಂದ ಎಲ್ಲದಕ್ಕೂ ಸಂಬಂಧವಿದೆ ಎನ್ನುವುದು ಗೋಚರವಾದರೂ ಹೇಗೆಂದು ಯೋಚಿಸಿ ಹೈರಾಣಾದಳು. ವಿಷಯದ ಆಳಕ್ಕೆ ಇಳಿದಂತೆ ಅಮೈರಾ, ಅನಘ, ಕಿಶನ್ ಅಕ್ಕ ತಮ್ಮಂದಿರು ಎನ್ನುವುದು ತಿಳಿಯುತ್ತಿದ್ದ ಹಾಗೆ ಆಶ್ಚರ್ಯವಾಯಿತು ಅವಳಿಗೆ. ಅಬ್ಬಾ, ಎಲ್ಲೂ ಸುಳಿವು ಸಹ ಬಿಡದ ಹಾಗೆ ವರ್ತಿಸಿದರಲ್ಲ ಇವರೇ ಹೀಗೆ, ಇನ್ನು ಇವರ ಹೆತ್ತವರು ಇನ್ನೆಂಥ ವಿಷಸರ್ಪಗಳೋ. ಇನ್ನು ಆ ಡ್ರ್ಯಾಗನ್ ಸರ್ಪ ಬುರುಡೆಗೂ ಸಂಬಂಧ ಏನಾದರೂ ಇರಬಹುದಾ? ಅವಳಿಗೆ ಅರ್ಥವಾಗಲಿಲ್ಲ. ಮೊದಲು ಅಘೋರ ಪದದ ಹಿಂದೆ ಅರ್ಥವೇನು ಎನ್ನುವುದನ್ನು ತಿಳಿದುಕೊಳ್ಳಬೇಕು. ಇಡೀ ಒಂದು ದಿನ ಊಟ ತಿಂಡಿ ಬಿಟ್ಟು ತಲೆ ಕೆಡಿಸಿಕೊಂಡು ಯೋಚಿಸಿದಳು. ಈ ಕತೆ ಇನ್ನು ಮುಂದುವರಿಯುವುದು ಫ್ರೆಂಡ್ಸ್. ದಯವಿಟ್ಟು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ನಮಗೆ ತಿಳಿಸ್ಕೊಡಿ. ವಿಡಿಯೋ ನೋಡ್ತಾ ಇರೋ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.